ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು. ನಾನ್ ತಪ್ಪು ಮಾಡಿಲ್ಲ, ಅನುಚಿತ ವರ್ತನೆ ಮಾಡಿಲ್ಲ, ಆಕೆ ನನ್ನ ಕುಟುಂಬದ ಸದಸ್ಯ ಬಾಲಕಿ, ಹಂಗಾಗಿ ಜಸ್ಟ್ ಡ್ಯಾನ್ಸ್ ಮಾಡಿದೆ ಅಂತೆಲ್ಲ ಕ್ಲಾರಿಟಿ ಕೊಟ್ಟರು ಕೂಡ ಎಲ್ಲೋ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಹರಿಬಿಟ್ಟಿದ್ದು ಬಿಟ್ರೆ ಇಲ್ಲಿ ತನಕ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮುತ್ಯ ಅವರು ತಪ್ಪೇ ಮಾಡಿಲ್ವಂತೆ, ತನ್ನ ಮೇಲೆ ಕೆಟ್ಟ ಭಾವನೆ ತೋರಿಲ್ಲ ಅಂತ ಸಂತ್ರಸ್ತೆ ಕೂಡ ಹೇಳ್ತಿದ್ದಾರೆ. ಸಂತ್ರಸ್ತೆಯ ಕುಟುಂಬಸ್ಥರು ಕೂಡ ಹಂಗೆ ಹೇಳ್ತಿದ್ದಾರೆ. ತನಿಖಾಧಿಕಾರಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರಂತೆ ಸಂತ್ರಸ್ತ ಬಾಲಕಿ ಭಯ ಪಡಬಾರದು ಅಂತ ಸಿವಿಲ್ ಡ್ರೆಸ್ನಲ್ಲೇ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಶಹಾಪುರ ಪಿಐ ಕಚೇರಿಯಲ್ಲೇ ಅಪ್ರಾಪ್ತೆ ಮತ್ತು ಪೋಷಕರ ವಿಚಾರಣೆಯನ್ನ ಮಾಡಿದ್ದಾರಂತೆ. ವಿಚಾರಣೆ ವೇಳೆ ಭಯ ಇಲ್ಲದೆ ಮಾಹಿತಿ ಕೊಟ್ಟಿದ್ದಾರೆ ಅಪ್ರಾಪ್ತೆ. ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದಾರಂತೆ. ವಿಡಿಯೋ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಸಂತ್ರಸ್ತೆ ಪೋಷಕರು. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೊದಲ ಹಂತವಾಗಿ ಪ್ರಮುಖವಾಗಿ ಆ ಸಂತ್ರಸ್ತ ಬಾಲಕಿಯ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಮುಂದಾದ್ರು. ಆಕೆ ಹೇಳೋ ಪ್ರಕಾರ ಯಾವುದೇ ರೀತಿ ಅನುಚಿತ ವರ್ತನೆ ನನ್ನ ಜೊತೆಗೆ ಅವ್ರು ತೋರಿಸಿಲ್ಲ ಅನ್ನುವಂಥ ಸ್ಪಷ್ಟ ಉತ್ತರವನ್ನ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬಾಲಕಿ ಕೊಟ್ಟಿದ್ದಾಳೆ ಅಂತ, ಜೊತೆಗೆ ಪೋಷಕರು ಕೂಡ ಹಂಗೆ ಹೇಳ್ತಿದ್ದಾರೆ ಅಂತ. ಪ್ರಕರಣವನ್ನ ರದ್ದು ಮಾಡಿಬಿಡಿ, ದಯವಿಟ್ಟು ನಮ್ಮ ಮಗಳ ಜೊತೆ ಯಾವುದೇ ಅನುಚಿತ ವರ್ತನೆಗಳು ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವರ ಪೋಷಕರ ಸ್ಟೇಟ್ಮೆಂಟ್ ಕೂಡ ಇದೆ ಅಂತೆ. ಹಂಗಾಗಿ ಗೊತ್ತಿಲ್ಲ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಸಾಗುತ್ತೆ ಅಂತ. ಕಾರಣ ಅವರ ಸ್ಟೇಟ್ಮೆಂಟೇ ಬಹಳ ಇಂಪಾರ್ಟೆಂಟ್. ಬಟ್ ಅವರೇ ಹೇಳ್ತಿದ್ದಾರೆ ತಪ್ಪು ಮಾಡಿಲ್ಲ, ತಪ್ಪಾಗಿಲ್ಲ, ನನ್ನ ಮಗಳು ಕೂಡ ಸೇಫ್ ಆಗಿದ್ದಾಳೆ, ಆಕೆ ಜೊತೆ ಯಾವುದೇ ರೀತಿಯ ಅನುಚಿತ ವರ್ತನೆ ತೋರಿಲ್ಲ ಅಂತ. ಒಂದ್ ಕಡೆ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಎಲ್ಲೋ ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟು ನಾನು ತಪ್ಪು ಮಾಡಿಲ್ಲ, ಅನುಚಿತ ವರ್ತನೆ ಆಗಿಲ್ಲ, ಬದಲಾಗಿ ಆಕೆ ನನ್ನ ಸಂಬಂಧಿಕರ ಕುಟುಂಬದ ಒಬ್ಬ ಸದಸ್ಯೆ, ಆಕೆ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ ಅಷ್ಟೇ, ಆದ್ರೆ ಅನುಚಿತ ವರ್ತನೆ ತೋರಿಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಂಗಾಗಿ ಕಾದ್ ನೋಡ್ಬೇಕು ಪೊಲೀಸರ ತನಿಖೆ ಹೆಂಗ್ ಸಾಗುತ್ತೆ ಈ ಪ್ರಕರಣದಲ್ಲಿ ಅಂತ.